ಯಾಕ ನನಗೆ ನಮ್ಮ ಗಿರೀಶನ ಬಗ್ಗೆ ಇನ್ನೂ ಯಾಕ ಸಮಾಧಾನನೇ ಆಗ್ತಿಲ್ವಲ್ಲ. ನಿನ್ನೆ ಅವ್ನು ಮಾತಾಡಿದ್ದು ಅಂಗಡಿ ತಗೋ ಸಾಮಾನು ತಗೊಂಡ್ತೀನಿ ಅಂತ ಬಂದು ನನಗೆ ಸುಳ್ಳು ಹೇಳ್ಬಿಟ್ಟು ತಿರ್ಗಾ ನಾನು ಬಂದ ತಕ್ಷಣ ಅವನು ಓಡೋಗಿದ್ದು. ನನಗೆ ಯಾಕ ಸಮಾಧಾನನೇ ಆಗ್ತಿಲ್ಲ. ಯಾಕೆ ಈ ರೀತಿ ಮಾಡ್ದ ನಿನ್ನೆ ಅವನು? ಆದ್ರೂ ಏ ಅವನು ಅಂತ ಎಲ್ಲ ತಪ್ಪು ಕೆಲಸ ಏನು ಮಾಡಕ್ ಹೋಗಲ್ಲ. ಎಷ್ಟಿದ್ರು ನಮ್ಮ ಅಕ್ಕನ ಮಗ ನನ್ನ ಹತ್ರನೇ ಬೆಳೆದವನು ಅವನು. ಹಂಗೆ ನಾನು ಇದ್ದಿದ್ರೆ ಈ ರೀತಿ ಎಲ್ಲ ಬುದ್ಧಿ ಮಾಡೋದಿದ್ದಿದ್ರೆ ಅವನು ಯಾವತ್ತೂ ನಂತವ್ ಸಿಗಾಕೊಂಡ್ಬಿಡುನು. ಇಲ್ಲ ಅಂದ್ರೆ ನಮ್ಮ ಲೆಕ್ಕಾಚಾರಿ ನನ್ಕಿಂತ ಬುದ್ಧಿವಂತ ಎಂತವ್ರು ಇದ್ರು ಪತ್ತೆ ಹಚ್ಬಿಡ್ತಾನೆ ನಮ್ಮ ಲೆಕ್ಕಾಚಾರಿ. ಇಷ್ಟೊತ್ತಿಗೆ ಅವನು ಏನ್ ಮಾಡದಿದ್ರು ಎಂತ ತಪ್ಪು ಕೆಲಸ ಮಾಡಿದ್ರು ಇಷ್ಟೊತ್ತಿಗೆ ನನಗೆ ಹೇಳ್ಬಿಡೋನು ನಮ್ಮ ಲೆಕ್ಕಾಚಾರಿ. ನಿಮ್ಮ ಅಕ್ಕನ ಮಗ ಈ ರೀತಿ ಎಲ್ಲ ಮಾಡಿದ ಅನ್ಕಂಡ್ರಿ ಸಾವುಕಾರ ಅಂತ ಯಾವತ್ತೂ ಹೇಳ್ಬಿಡೋನು. ಹಾಗೇನಿಲ್ಲ, ಮನೇಲಿ ಸುಮ್ಮನೆ ನಿಶ್ಚಿತಾರ್ಥದ ಕಾರ್ಯ, ಶುಭ ಕಾರ್ಯ, ಮದುವೆ ಎಲ್ಲ ನಡೀತೈತೆ. ನಾವು ಮಧ್ಯದಲ್ಲಿ ಏನೋ ಹೇಳ್ಬಿಟ್ಟು ಸುಮ್ಮನೆ ದೊಡ್ಡದಾಗಿ ಮಾಡೋದು ಬೇಡ. ಶುಭ ಕಾರ್ಯ ಖುಷಿ ಖುಷಿಯಿಂದ ಮಾಡೋಣ. ಆಗ ನೆನಪು ಮಾಡಿದ ತಕ್ಷಣ ನಮ್ ಲೆಕ್ಕಾಚಾರನೇ ಬಂದ್ಬಿಟ್ಟ. ಲೆಕ್ಕಾಚಾರಿ ಲೇ, ಈಟೊತ್ತವರೆಗೂ ನಿನ್ ಬಗ್ಗೆನೇ ವ್ಯವಸ್ಥೆ ಮಾಡ್ತಿದ್ದೆ, ನಿನ್ ಬಗ್ಗೆನೇ ಮಾತಾಡ್ತಿದ್ದೆ ಕಳ್ಳ ಲೆಕ್ಕಾಚಾರಿ. ಅಲ್ಲ ಕಳ್ಳ ಲೆಕ್ಕಾಚಾರಿ, ಅಲ್ಲ ಕಣೋ, ನೆನಪು ಮಾಡಿದ ತಕ್ಷಣ ಬಂದ್ಬಿಡ್ತೀಯಲ್ಲ ಲೆಕ್ಕಾಚಾರಿ ನೀನು. ಏನ್ ಸಮಾಚಾರ? ತಿಂಡಿ ತಿನ್ಕೊಂಡ್ ಅನ್ನು? ತಿಂಡಿ ತಿನ್ನೋದಿರ್ಲಿ, ಬರ್ರಿ ಯಜಮಾನ್ರೆ ಮೊದ್ಲು ತೋಟತಾ ಹೋಗೋಣ. ಏನ್ ಯಜಮಾನ್ರೆ ನೀವು ನಾನು ಹೇಳಿದ್ದು ನಿಮ್ಗೆ ತಲೆಗೆ ಹೋಗಲ್ವಾ? ನೀವು ಏನ್ ಇಷ್ಟೊಂದು ಆರಾಮಾಗಿ ಕುಂತಿದ್ರಲ್ಲ, ಬರ್ರಿ ಯಜಮಾನ್ರೆ ಬೇಗ ಹೋಗೋಣ. ಇದು ಒಳ್ಳೆ ಕಥೆ ಆಗೋತಲ್ಲಪ್ಪ ಈ ನಮ್ ಲೆಕ್ಕಾಚಾರಿಯಿಂದ. ಅಲ್ಲ ಕಳ್ಳ ಲೆಕ್ಕಾಚಾರಿ, ನೆಮ್ಮದಿಯಾಗಿ ಕುತ್ಕಣಕ್ ಬಿಡಲ್ವಲ್ಲ ನೀನು ಲೇ. ಏನ್ ಹೇಳ ಲೆಕ್ಕಾಚಾರಿ? ಅಲ್ಲ ಕಳ್ಳ, ನಮ್ಮ ಬಾವುಂಗನೇ ನೀನು ಹಿಂಗೆ ಕೇಳಲ್ಲ ಕಳ್ಳ. ನಮ್ಮ ಬಾವಂದು ಸ್ವಂತ ತೋಟ ಹೊಲ ಗದ್ದೆನಪ್ಪ. ಅವ್ರಿಗೆ ಕರ್ಕೊಂಡು ಹೋಗ್ದಲೆ ತೋಟದ ಹತ್ರ ಮಾತು ಮಾತಿಗೂ ಪ್ರತಿ ಒಂದಕ್ಕೂ ನನಗೆ ಕರ್ಕೊಂಡು ಹೋಗ್ತೀಯಲ್ಲ ಲೆಕ್ಕಾಚಾರಿ. ನನಗಂತೂ ಈಗ ಸಾವುಕಾರ ನಾನು ನಮ್ಮ ಬಾಬನೋ ಒಂದು ಗೊತ್ತಾಗಲ್ಲ ಕಣಪ್ಪ ನನಗಂತೂ ಅತ್ಲಾಗಿ. ಅಯ್ಯೋ ಯಜಮಾನ್ರೆ, ಸಾವುಕಾರರು ಇನ್ಯಾರು? ನಿಮ್ಮ ಬಾವ ಏನಲ್ಲ, ನೀವೇ ಇನ್ನೇನು ಬರ್ರಿ. ಇನ್ನೊಂದು ಸ್ವಲ್ಪ ದಿವಸ, ಇನ್ನೊಂದು 15 ದಿವಸ ಇನ್ನೇನು ನಿಮ್ಮ ಮಗಳಿಗೆ ನಿಮ್ಮ ಬಾವ್ರ ಮನೆಗೆ ನಿಮ್ಮ ತಂಗಿ ಮನೆಗೆ ಕೊಟ್ರೆ ಇನ್ನೇನ್ರಿ ಸಾವುಕಾರ್ರೆ, ಇನ್ನೇನ್ರಿ? ನೀವೇ ಅಲ್ವಾ ಸಾವುಕಾರರು, ಇನ್ನೇನು? ಅಯ್ಯೋ ಅದು ನಿಜ ಕಣ್ ಬಿಡ್ಲ ಲೆಕ್ಕಾಚಾರಿ. ಇನ್ನೇನು ನಮ್ಮ ತಂಗಿ ಮಗ ನಾನು ಹೇಳ್ದಂಗೆ ಮಾತು ಕೇಳ್ಕೊಂಡಿರ್ತಾನೆ. ನನ್ನ ಮಗಳು ಓದಾದ್ಮೇಲೆ ಆ ಮನೇನು ನಂದೇ ಆಯ್ತು. ಇನ್ನೇನು ಎಲ್ಲ ನಮ್ಮ ಬಾಬಾ ಇನ್ನೇನು ನಾನು ಹೇಳ್ದಂಗೆಲ್ಲ ಮಾತು ಕೇಳ್ತಾರೆ. ಎಲ್ಲ ನಂದೇ ಆಗುತ್ತೆ ಕಳ್ಳ ಲೆಕ್ಕಾಚಾರಿ. ನಾನೇ ಸಾವುಕಾರ ಕಳ್ಳ ಆ ಮನೆಗೆ. ನೋಡಿದೀನಿ ಸಾವುಕಾರ್ರೆ, ಎಲ್ಲ ನಾನೇ ತಾನೇ ಮಾಡಿದ್ದು. ನಾನು ಐಡಿಯಾ ಕೊಟ್ಟಿದ್ದಕ್ಕೆ ಅಲ್ವೇಂದ್ರಿ ಸಾವುಕಾರ್ರೆ ಇವೆಲ್ಲ ಆಗಿದ್ದು. ನೋಡ್ರಿ ನಮ್ಮ ಯಜಮಾನ್ರು ಯಾವ ಟೈಮಿಗೆ ಹೆಂಗಿರ್ತಾರಂತ ನನಗೆಲ್ಲ ಗೊತ್ತೈತೆ. ನೋಡ್ರಿ ನಾನು ಹೇಳ್ದಾಗ ಕರೆಕ್ಟಾಗಿ ನಿಮ್ಗೆ ಅವತ್ತೇನೆ ನಿಶ್ಚಿತಾರ್ಥಕ್ಕೆಲ್ಲ ಡೇಟ್ ಎಲ್ಲ ಫಿಕ್ಸ್ ಮಾಡಿಬಿಟ್ರಿ. ಇನ್ನೇನು ಸಾವುಕಾರ್ರೆ, ಇನ್ನೊಂದು 15 ದಿವಸ. ಇನ್ನೊಂದು ವಿಚಾರ ಹೇಳೋದು ಮರ್ತು ಬಿಟ್ಟಿದ್ದೆ ನಿಮ್ಗೆ. ಈಗ ಮದ್ವೆ ಮಾತ್ರ ಜಾಸ್ತಿ ಮುಂದೆ ಮಾಡ್ಕೊಂಡು ಹೋಗ್ಬಾರ್ದು ನೀವು. ಈಗಲೇ ಹೇಳ್ತಿದ್ದೀನಿ ನೋಡ್ರಿ, ಇನ್ನೂ 15 ದಿವಸದೊಳಗಡೆ ನೀವು ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ನಿಮ್ಗೇನಕ್ಕೂ ಯಾರಿಗೂ ಏನು ಕಡಿಮೆ ಇಲ್ಲ. ನೀವು ಸಾವುಕಾರರು, ಅವರು ಯಜಮಾನ್ರು ಇಡೀ ಊರಿಗೆ ಶ್ರೀಮಂತರು. ನಿಮ್ಗೆ ಯಾವ್ದಕ್ಕೂ ಏನು ಕಡಿಮೆ ಇಲ್ಲ. ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ರಿ. ಮುಂದೆ 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 ಆಗ್ತಾ ಹೋಗ್ಬಿಡ್ರಿ, ಸರಿನಾ? ಎಲ್ಲಾದ್ರೂ ಉಂಟೆಲ್ಲ ಲೆಕ್ಕಾಚಾರಿ, ಹಿಂಗೆಲ್ಲ ಮಾಡೋಕ್ಕಾಗುತ್ತೇನೋ? ಇಷ್ಟ ದಿವಸ ನೀನ್ ಮಾತಂತ ನಡ್ಕೊಂಡಿದೀನಿ, ಈಗಲೂ ಹಂಗೆ ಮಾಡಂಕಣಿ ಹೇಳ ಲೆಕ್ಕಾಚಾರಿ. ನೀನ್ ಹೆಂಗ್ ಹೇಳ್ತೀವ ಹಂಗೆ ಕಣಪ್ಪ, ನಂದೇನಿಲ್ಲ. ಸರಿ ಸಾವುಕಾರ, ಆಯ್ತು ಬರ್ರಿ. ಬರ್ರಿ ತೋಟದ ಹತ್ರ ಹೋಗನ್ಕಂಡು ಬರ್ರಿ, ಹೊತ್ತಾಗೋಯ್ತು. ಇದೇನ್ ಸಾವುಕಾರ್ರೆ, ನಿಮ್ಗೆ ನೆನಪೇ ಇಲ್ವಾ ನಿಮ್ಗೆ? ಬರ್ರಿ ಬೇಗ ಹೋಗೋಣ. ತರಿಕೆ, ಇದು ಒಳ್ಳೆ ಕತೆ ಆಗೋತಲ್ಲ. ಲೇ ಲೆಕ್ಕಾಚಾರಿ, ಲೇ ನನ್ನ ಹೆಂಡತಿ ಇವತ್ತು ಬೆಳಗ್ಗೆ ನಾನು ಬಿರಿಯಾನಿ ಮಾಡ್ಕೊಂಡು ಕುಂತಾಳ್ಕಳ್ಳ. ಚಿಕನ್ ಬಿರಿಯಾನಿ. ನನಗೂ ನನ್ನ ಮಗಳಿಗೆ ನಿಶ್ಚಿತಾರ್ಥ ಎಲ್ಲ ಗೊತ್ತಾಯ್ತು ನೋಡು. ಹಂಗಾಗಿ ಖುಷಿಯಿಂದ ನನಗೆ ಚಿಕನ್ ಅಂದ್ರೆ ಬೋಲು ಇಷ್ಟ ಕಳ್ಳ ಲೆಕ್ಕಾಚಾರಿ. ಹಂಗಾಗಿ ನನ್ನ ಹೆಂಡತಿಗೆ ಬೆಳಗ್ಗೆ ಕೋಳಿ ಕಟ್ ಮಾಡಿಸ್ಕೊಂಬಂದು ಕೊಟ್ಟಿದ್ದೆ ಕಳ್ಳ. ಒಳ್ಳೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಮಾಡ್ತಿದ್ದಾಳೆ. ಬಾಯಲ್ಲಿ ನೀರು ಬರ್ತೈತೆ ಕಳ್ಳಿ. ಮಕ ತಕೊಂಡ್ ರೆಡಿಯಾಗಿ ಕುಂತಿದ್ದೀನಿ ಯಾವಾಗ ತಿನ್ನೋಣ ಅಂತ. ತಿಂಡಿ ತಿನ್ನಕ್ಕಿಂತ ಮುಂಚೆ ನೀನ್ ತೋಟ ಹೋಗನ್ ಬರ್ರಿ ಅಂತ ಕರಿತಿದ್ರೆ ನನಗೆ ಬರೋದಕ್ ಮನ್ಸಿಲ್ಲ ಕಳ್ಳ ಲೆಕ್ಕಾಚಾರಿ. ಲೇ ಹೆಂಗ ನಿಮ್ಮ ಅಮ್ಮಾರು ಲೆಕ್ಕಾಚಾರಿ ಹಣ್ಣು ಕರೀರಿ, ಅವರು ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಕರಿತಿದ್ರು. ಬಾ ಕಬಾಬು ಬಿರಿಯಾನಿ ತಿನ್ಕೊಂಡು ಆಮೇಕಿಂದ ಹೋದ್ರೆ ಆಗುತ್ತೆ ತೋಟತಾವ. ಅಯ್ಯೋ ಸಾವುಕಾರ್ರೆ, ಇದೇನ್ ಸಾವುಕಾರ್ರೆ ನೀವ್ ಹಿಂಗ್ ಹೇಳ್ತಿದ್ರ? ಅಲ್ಲ ಕಣ್ ಸಾವುಕಾರ್ರೆ, ನಿಮಗ್ ನೆಮ್ಕೊಂಡ್ಬಿಟ್ರೆ ನಾನು ಮುಗ್ದೆ ಹೋಯ್ತು. ನಿಮ್ಗೇನು ನೆನಪೇ ಇಲ್ವಾ? ನೀವು ನಿಮ್ಮ ಅಕ್ಕನ ಗಂಡನ ಕೈಲಿ ನನಗೆ ಸಿಗಾಕ್ಸ್ಬಿಡ್ತೀರಾ ನೋಡ್ರಿ. ಹಿಂಗ್ ಮಾಡ್ತಿದ್ರೆ ನೀವು. ಅಲ್ಲ ಕಣ್ರಿ ಸಾವುಕಾರ್ರೆ, ಕೋಳಿ ಫಾರಂ ಅಲ್ಲಿ ಎಲ್ಲ ಮೊಟ್ಟೆ ಎಲ್ಲ ಮಾರ್ ಬರೋಣ ಅಂತ ನೀವು ಹೇಳಿದ್ರಿ ತಾನೆ.
ಮೊಟ್ಟೆ ತಗೊಂಡವ್ರು ಬರ್ತಾರೆ ಇವತ್ತು. ನಮ್ಮ ಭಾವ ಬರೋದಕ್ಕಿಂತ ಮುಂಚೆನೆ ಲೆಕ್ಕಾಚಾರಿ ಬೇಗ ಎದ್ದು ತೋಡುತ್ತಾ ಹೋಗೋಣ. ಅವ್ರಿಗೆ ಹೇಳಿದೀನಿ ಬೇಗ ಮೊಟ್ಟೆ ಎಲ್ಲ ಕೊಟ್ಟು ಬಂದ್ಬಿಡೋಣ. ಮೊಟ್ಟೆ ಹಂಗೆ ಕಾಯಿ ಹಂಗೆ ಮಾವಿನ ಹಣ್ಣೆಲ್ಲ ಕೊಟ್ಟು ಬಂದ್ಬಿಡೋಣ ತೋಡ್ತಾವೆಲ್ಲ ಅಂತ ನೀವೇ ಹೇಳಿದ್ರಿ. ಇವಾಗ ನೋಡಿದ್ರೆ ನೀವು ಏನು ನೆನಪಿಲ್ದಂಗೆನೆ ಎಲ್ಲ ಮರ್ತೋಗ್ಬಿಟ್ಟಿದ್ದೀರಿ ಅಂದ್ರೆ ಯಜಮಾನ್ರೆ ನೀವು. ಆ ಮುಖಂಡ ಲೆಕ್ಕಾಚಾರಿ ಲೆಕ್ಕಾಚಾರಿ ಮರ್ತೆ ಹೋಗ್ಬಿಟ್ಟಿದ್ದೀನಿ ಕಣವು. ಹ್ಞೂ ನಮ್ಮ ಭಾವ ಎಲ್ಲಿದ್ದಾರೆ ಅಲ್ಲ? ನಮ್ಮ ಭಾವ ಏನಾರು ತೋಟತಾವೇನಾರು ಬಂದ್ಬಿಟ್ರೆ ಎಲ್ಲ ಮಾಡೋದು. ಓ ಸುಮ್ಮ ಬರ್ರಿ ಸಾವ್ಕಾರೆ, ನೋಡೋಣ. ಈಗ ಮೊದಲು ನಾವು ತೋಟದ ಹತ್ರ ಹೋಗೋಣ. ತೋಟದ ಹೋಗ್ಬಿಟ್ಟು ಫೋನ್ ಮಾಡೋಣ ಯಜಮಾನ್ರಿಗೆ. ನೀವು ಮಾಡ್ರಿ, ನೀವು ಮಾಡಿಬಿಟ್ಟು ಬಾವಾರೆ ಎಲ್ಲಿ ಇದ್ದೀರಾ ಅಂತ ಕೇಳ್ರಿ. ಮನೆ ತಾವು ಇದ್ದೀನಂದ್ರೆ ಬೇಗ ಫೋನ್ ಮಾಡಿಬಿಟ್ಟು ಕರೆದ್ಬಿಟ್ಟು ಅವರಿಗೆ ಮೊಟ್ಟೆ ಎಲ್ಲ ತೆಗೆದು ಎಲ್ಲ ಮಾರಿಬಿಡೋಣ. ದಿನಾಲೂ ಹೆಂಗ ಒಂದು 20-25 ಮೊಟ್ಟೆ ಮಾರ್ಕೊಳ್ತಿದ್ದು, ಅದೇನು ಸರಿಯಾಗಿ ನಮಗೇನು ಸಿಗ್ತಿಲ್ಲ ಕಣ್ರಿ. ಅದಕ್ಕೋಸ್ಕರ ಇವತ್ತು ಜಾಸ್ತಿ ಅನ್ನಂಗೆನೆ ಮೊಟ್ಟೆ ಮಾರಿಬಿಡೋಣ. ಹ್ಞೂ ಮೊಟ್ಟೆ ಮಾಡೋಣ, ಕೋಳಿ ಫಾರಮಲ್ಲಿ ಮೊಟ್ಟೆಗಳು ಮಾರಿಬಿಡೋಣ. ಹಂಗೆ ಒಂದೆರಡು ಇದು ಏನಂತೀರ, ಮಾವಿನ ಹಣ್ಣಿನ ಮರಗಳು ಇದಾವೆ ನೋಡ್ರಿ. ಮಾವಿನಕಾಯಿ ಎಲ್ಲ ಕಿತ್ತು ನಾನು ಒಬ್ರಿಗೆ ಹೇಳಿದ್ದೀನಿ, ಎಲ್ಲ ಕಿತ್ಕೊಂಡು ನಾನೇ ತಗೊಂಡು ಹೋಗ್ತೀನಿ. ತಗೊಂಡು ಹೋಗ್ಬಿಟ್ಟು ಕೊಟ್ಟು ಬಂದ್ಬಿಡ್ತೀನಿ. ಹ್ಞೂ ಸರಿ ಕಳ್ಳ ಲೆಕ್ಕಾಚಾರಿ. ಆಯ್ತಾಯ್ತು ನಡಿ, ಬೇಗ ಬೇಗ ಹೋಗೋಣ ಮತ್ತೆ. ಹ್ಞೂ ಲೆಕ್ಕಾಚಾರಿ, ಇನ್ನೊಂದು ವಿಚಾರ ಕಣವು. ಹ್ಞೂ ಈ ವಿಷಯ ನಮ್ಮಿಬ್ರಲ್ಲಿ ಬಿಟ್ಬಿಟ್ಟು ನಮ್ಮ ಹೆಂಡ್ತಿರ್ಗಳಿಗೂ ಕೂಡ ಗೊತ್ತಾಗಬಾರ್ದು. ಗೊತ್ತಾಯ್ತಾ ನಿನಗೆ? ನಾನು ಹೇಳ್ದಂಗೆ ಮಾತು ಕೇಳ್ಕೊಂಡು ಇರಬೇಕು ನೀನು. ಅದನ್ನ ಬಿಟ್ಬಿಟ್ಟು ನೀನು ಕೆಲವು ಟೈಮು ಮರ್ತೋಗ್ಬಿಟ್ಟು ಏನಾದರೂ ನೀನು ಹೆಂಡ್ತಿ ಮುಂದೆನೋ ನಿಮ್ಮ ಮನೆಯವ್ರ ಮುಂದೆನೋ ಯಾರ ಮುಂದೆ ಏನಾರು ಬಾಯಿಗೆ ಬಿಟ್ಬಿಟ್ಟಿಯೋ. ಹ್ಞೂ ಮತ್ತೆ ನಮ್ಮ ಭಾವ ಗೊತ್ತಾಯ್ತಲ್ಲ, ಮತ್ತೆ ನಮ್ಮ ಭಾವನ ಸವಾಸು. ಹ್ಞೂ ಮಕ ಮುಲಾಜ್ ನೋಡಲ್ಲ, ಸ್ವಂತ ಅಣ್ಣ ತಮ್ಮಂದ್ರಗಳಿಗೆ ದೂರ ಇಟ್ಟಾನೆ ನಮ್ಮ ಭಾವ. ಹ್ಞೂ ಅದರಲ್ಲಿ ನನಗೆ ಚೆನ್ನಾಗಿ ಸಾಕೊಂಡಿದ್ದಾನೆ. ಇಷ್ಟು ದಿವಸ ನಮ್ಮ ಭಾವನ ಮನೇಲಿ ಹೆಂಗ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀನಿ. ಅದನ್ನು ಬಿಟ್ಬಿಟ್ಟು ನೀನು ಸಿಗಾಕ್ಸ್ಬಿಟ್ಟು ನನಗೆ ಬೀದಿ ಪಾಲ್ ಮಾಡ್ಬಿಟ್ಟಿಯೋ ಮತ್ತೆ. ಅಯ್ಯ ಬರ್ರಿ ಸಾವ್ಕಾರ್ರೆ, ಇದೇ ನಮ್ಗೋಸ್ತ ಅಲ್ಲ ಕಣ್ರಿ ಸಾವ್ಕಾರ್ರೆ. ಮೊನ್ನೆ ಇನ್ನೊಂದು ಒಂದು 200-300 ಎಳ್ನೀರೆಲ್ಲ ಕಿತ್ತು ಮಾರಿದೀವಿ ನಾವು ತೋಟದಲ್ಲಿ. ಯಾರಿಗಾರ ಗೊತ್ತಾಯ್ತಾ? ಇವತ್ತಿನವರೆಗೂ ಇಷ್ಟು ದಿವಸ ನಾವಿಬ್ರು ಮಾಡಿದೀವಿ ಇಂಥ ಕೆಲಸಗಳು. ನಮ್ಗೇನು ಹೊಸ್ತೇನ್ರಿ ಯಜಮಾನ್ರೆ ಇವೆಲ್ಲ? ಬರ್ರಿ ಹೋಗೋಣ, ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಹ್ಞೂ ಸಿಗಾಕೊಂಡ್ಬಿಟ್ರೆ ನನಗೂ ತೊಂದರೆ, ನಿಮ್ಗೂ ತೊಂದರೆ. ಹಂಗಾಗಿ ನಾವು ಯಾರ ಮುಂದೆನೂ ಬಾಯ್ ಬಿಡಂಗಿಲ್ಲ ಅಷ್ಟೇ. ಒಳ್ಳೆ ಕಬಾಬು ಬಿರಿಯಾನಿ ನನ್ನ ಹೆಂಡತಿ ಬೇರೆ ಮಾಡ್ತಿದ್ಲು. ಬಾಯಲ್ಲಿ ಬೇರೆ ನೀರು ಬರ್ತೈತೆ. ಏನು ಮಾಡ್ತೀಯಪ್ಪ? ಈ ನನ್ನ ಮಗ ಲೆಕ್ಕಾಚಾರಿ ಇವಾಗಲೇ ಬರ್ಬೇಕಿತ್ತ. ನಡಿಯಲ್ಲ ಲೆಕ್ಕಾಚಾರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ ಒಂದೇ ಸಂಖ್ಯೆ ಹಿಂಸೆ ಮಾಡ್ತಿದ್ಯಾ ನೀನು. ಆಗಲ್ಲ ಇವ್ರು ಯಾಕೆ ಇವರು ಎಲ್ಲ ಓದ್ತಿದಾರಲ್ಲ ಇಷ್ಟೊತ್ತರ ಗೊತ್ತಿ ಅಡಿಗೆ ಆಯ್ತಾ ಹೊಟ್ಟೆ ಹಸುತ್ತೈತೆ ಬೇಗ ತಗೊಂಬಾರೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಓದ್ತಿದಾರಲ್ಲ. ರೀ ರೀ ಎಲ್ರಿ ಓದ್ತಿರೋದು? ಯಜಮಾನ್ರೆ ಏನಾರು ಬಾಯಿಗೆ ಬಿಟ್ಬಿಟ್ಟಿರ ಅಮ್ಮನ ಮುಂದೆ ಮತ್ತೆ? ಹ್ಞೂ ಎಲ್ಲೂ ಇಲ್ಲ ಕಣೆ ಇವಳೆ ಚೈತ್ರ. ಒಂದ್ರಿಟ್ಟು ತೋಟಕ್ಕೆ ಹೋಗಿ ಬರ್ತಿದ್ದೀನಿ. ಹ್ಞೂ ಯಾಕ ಬಾಬಾ ಫೋನ್ ಮಾಡಿದ್ರು, ಅಲ್ಲೊಂದು ಸ್ವಲ್ಪ ಏನೇನೋ ಕೆಲಸಗಳಿದಾವೆ. ನೆನ್ನೆ ಬೇರೆ ಕಾಯಿ ಬೇರೆ ಕೀಳ್ಸಿದ್ದು ನೋಡು. ಹಂಗಾಗಿ ಎಲ್ಲಾನು ತೋಟದಲ್ಲಿ ಅಲ್ಲಲ್ಲೇ ಈ ಸೋಗೆಗರಿ ಅವೆಲ್ಲ ಅಲ್ಲೇ ಬಿದ್ದಾವೆ. ಒಂದು ಸ್ವಲ್ಪ ಉಕ್ಕಿ ಹೊಡೆಯಕ್ಕೆ ಬೇರೆ ಬರ್ತಿದಾರಂತೆ. ಎಲ್ಲ ತೋಟ ಎಲ್ಲ ಹೋಗಿ ಒಂದ್ರಿಟ್ಟು ಹೋಗಿ ನೋಡ್ಕೊಂಡ್ ಬರ್ತೀನಿ ಕಣೆ ಇವಳೆ. ಸರಿ ಕಣ್ರಿ, ಆಯ್ತು. ನಾನು ಇಷ್ಟ ದಿವಸ ನಿಮ್ಮ ಅಕ್ಕಂದು ತೋಟದ ಹತ್ರ ನಿಮ್ಮ ಬಾಬಾರ ತೋಟದ ಹತ್ರ ಹೋಗ್ಬೇಕಾದ್ರೆ ನಾನು ಬೇಜಾರು ಮಾಡ್ಕೊಳ್ತಿದ್ದೆ, ಬೈತಿದ್ದೆ. ಇನ್ಮೇಲಿಂದ ಏನು ಭಯ ಇಲ್ಲ ಕಣ್, ಹೋಗ್ರಿ. ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ? ಯಾಕಂತೀರಾ? ಇನ್ನೇನು ನಮ್ಮ ಮಗಳಿಗೆ ಅವ್ರ ಮನೆಗೆ ಕೊಡ್ತಿದೀವಿ. ಅವ್ರ ಮನೆಗೆ ಕೊಡ್ತಿದೀವಿ ಅಂದ್ಮೇಲೆ ಇಡೀ ಆಸ್ತಿ ಮನೆ ಎಲ್ಲಾದ್ರೂ ನಮ್ದೇ ಆಯ್ತಲ್ವಾ? ಹಂಗಾಗಿ ನಾನೇನ್ ತಲೆ ಕೆಡಿಸ್ಕೊಳಲ್ಲ. ಎಲ್ಲ ನಮ್ ತೋಟ ನಮ್ ಹೊಲ ಗದ್ದೆ. ಈಗ ನಾನೇ ಯಜಮಾನ್ರು, ನೀವೇ ಯಜಮಾನ್ರು ಆತ ಮನೆಗೆ. ನಾನೇ ಸಾವುಕಾತಿ ಅಮ್ಮ. ಹಂಗಾಗಿ ನಾವೇ ಮಾಡ್ಬೇಕು ಕಣ್ರಿ. ಈಗ ಇಲ್ಲಾಂದ್ರೆ ಲಾಸ್ ಆಗಿ ಹೋಗ್ಬಿಡುತ್ತೆ. ತೋಟ ಎಲ್ಲ ಚೆನ್ನಾಗಿ ನೋಡ್ಕೊಳ್ರಿ. ನೀರ್ಗೀರೆಲ್ಲ ಟೈಮ್ ಸರಿಯಾಗಿ ನೀರ್ ಬಿಡಿಸ್ರಿ, ಗೊಬ್ಬರ ಹಾಕಿಸ್ರಿ, ಎಲ್ಲ ನೋಡ್ಕೊಂತೀರಿ. ಸರಿನಾ? ರೀ ಕಬಾಬುನು ಬಿರಿಯಾನಿ ಮಾಡಿದೀನಿ, ಚಿಕನ್ ಕಬಾಬು, ಚಿಕನ್ ಬಿರಿಯಾನಿ. ಬೇಗ ಬಂದ್ಬಿಡ್ರಿ. ಸರಿನಾ ಲೆಕ್ಕಾಚಾರಿ ಅಣ್ಣ? ನೀವು ಬಂದ್ಬಿಡ್ರಿ ನಿಮ್ಮ ಸಾವುಕಾರರ ಜೊತೆ. ಹಂಗೆ ಮತ್ತೆ ಮಂತ ಹೋಗ್ಬಿಟ್ಟಿರ, ಮತ್ತೆ ಇಲ್ಲೇ ಊಟ ಮಾಡಿರಂತೆ. ಬರ್ರಿ ಲೆಕ್ಕಾಚಾರಿ. ಲೆಕ್ಕಾಚಾರಿ ಬಂದೆಲ್ಲ. ನಮ್ ಭಾವ ಬರೋ ಟೈಮ್ ಆಯ್ತು ಕಳ್ಳ, ಬೇಗ ಬಾರ್ಲ. ಏನ್ ಮಾಡ್ತಿದ್ಯಾ ಇನ್ನು? ಬಂದೆ ಕಣ್, ತಡೀರಿ ಯಜಮಾನ್ರೆ. ಏನ್ ಮಾಡ್ಲಿ ಇಲ್ಲಿ? ಮೊಟ್ಟೆಗಳೆಲ್ಲ ಆಯ್ಕೊಂಡು ಒಂದ್ ಕ್ರೇಟಲ್ಲಿ ಹಾಕೊಂಬರೋದು ಬೇಡವಾ? ಏನ್ ಮಾಡ್ತೀರಾ ಹೇಳ್ರಿ? ಬಂದೆ. ನಿಧಾನಕ್ ಮಾತಾಡ್ಲ. ಅಕ್ಕಪಕ್ಕ ಯಾರು ತೋಟದವ್ರ ಯಾರು ಕೇಳಿಸ್ಕೊಂಡವ್ರು. ಅದೇ ಹಾಕಿ ಹಿಂಗ್ ಜೋರಾಗಿ ಮಾತಾಡ್ತೀಯ? ಬೇಗ ತಗೊಂಬ, ಒತ್ತು ಮಾಡ್ಬೇಡ. ನಾನು ಬರೋದೇನಾ? ಬೇಡ ಬಿಡ್ರಿ. ನಾನೇ ತಗೊಂಬಂದೆ. ಇನ್ನೇನು ಲೆಕ್ಕಾಚಾರಿ, ಇದೆಲ್ಲ ಇರೋ ಬರೋ ಮೊಟ್ಟೆ ಎಲ್ಲ ತಗೊಂಬರ್ತಿದ್ಯಲ್ಲೋ?
ಅಲ್ಲ ಕಣ ನಮ್ಮ ಬಾಬಾ ಏನಾದ್ರೂ ಕೇಳಿಬಿಟ್ರೆ ಮೊಟ್ಟೆ ಏನಾಯ್ತು ಏನಾಯ್ತಲ್ಲ ಬಾ ಮೈದ ಅಂತ ಕೇಳಿರೆ ಲೆಕ್ಕ ಕೇಳಿರೆ ನಾನು ಏನಂತ ಹೇಳಂದ್ಲ. ಲೇ ಲೆಕ್ಕಾಚಾರಿ ಇಷ್ಟೊಂದೆಲ್ಲ ಬೇಡ ಕಣ, ಒಂದ್ ಅರ್ಧ ಇಡು, ಒಂದ್ ಅರ್ಧ ತಗೊಂಡ ಸಾಕು. ಹಾ ಸುಮ್ಕಿರಿ ಯಜಮಾನ್ರೆ ನೀವು. ವಾ ಅವರು ತಗೊಂಡವ್ರು ನನ್ನ ಫ್ರೆಂಡಿಗೆ ಹೇಳ್ ಬಂದ್ಬಿಟ್ಟಿದೀನಿ. ಒಂದ 300 ಮೊಟ್ಟೆ ಕೊಡ್ತೀನಂತ. ಎಲ್ಲ ಮೊಟ್ಟೆ ತಗೊಂಡ್ಬಿಟ್ಟಿದೀನಿ, ಸುಮ್ಕಿರಿ. ಏನು ಆಗಲ್ಲ. ನಿಮ್ ಬಾವಾರೇನ್ ಕೇಳಲ್ಲ. ಈ ಕಡೆ ಇನ್ನೆಲ್ಲ ಬರ್ತಾರೆ ಯಜಮಾನ್ರೆ, ಸುಮ್ಕಿರಿ ನೀವು. ಬಂದ್ರೆ ಬೇಕಾದ್ರೆ ನೋಡ್ಕೊಂಡ್ರೆ ಆಗುತ್ತೆ. ಅಕಸ್ಮಾತ್ ಬಂದ್ ಕೇಳೋದು ಇಲ್ಲ, ಕೇಳಿದ್ರು ಇನ್ನೇನ್ ಅಂದ್ಕೊಳ್ತಾರೆ ಹೇಳ್ರಿ. ಮೊಟ್ಟೆ ಸಾಮಾನ್ಯಕ್ಕೆ ಇನ್ನೇನ್ ಮಾರಿರ್ಬೇಕು, ಯಾರೋ ಬಂದಿರ್ಬೇಕು, ಮಾರ್ಕೊಂಡಿರ್ಬೇಕು, ಇನ್ನೇನ್ ಲೆಕ್ಕದಲ್ಲಿ ಬರ್ದಿರ್ತಾರ ಕಣ್ ಹೇಳು ಅಂತ ಸುಮ್ಕಾಗ್ತಾರೆ. ಸುಮ್ಕಿರ್ರಿ ನೀವು. ಹ್ಞೂ ಲೇ ಲೆಕ್ಕಾಚಾರಿ, ನನಗೆ ಯಾಕ ಭಯ ಆಗ್ತೈತ್ ಕಳ್ಳ. ಲೇ ಹ್ಞೂ ನಮ್ಮ ಬಾವಂಗೆ ಒಂಚೂರು ನನ್ನ ಮೇಲೆ ಅನುಮಾನ ಇಲ್ಲ ಕಳ್ಳ. ಇವತ್ತಿನವರೆಗೂ ಹಂಗೆ ಒಂಚೂರು ಡೌಟ್ ಬರ್ದಂಗೆ ಹೆಂಗ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀನಿ. ಲೇ ದುರಾಸೆ ಮಾಡಕ್ ಹೋಗ್ಬಾರ್ದು ಕಳ್ಳ. ಅಪ್ಪಿ ತಪ್ಪಿ ಏನಾರ ಸಿಗಾಕೊಂಡ್ಬಿಟ್ರೆ ನಮ್ಮ ಬಾವ ಏನಿಲ್ಲ ಮತ್ತೆ. ಯಾ ಸುಮ್ಕಿರಿ ಯಜಮಾನ್ರೆ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಾನಿರೋವರೆಗೂ ಅವ್ರಿಗೆ ಹೆಂಗ್ರಿ ಡೌಟ್ ಬರುತ್ತೆ, ಹೆಂಗ್ರಿ ಅನುಮಾನ ಬರುತ್ತೆ? ಸುಮ್ಕಿರಿ ಯಜಮಾನ್ರೆ, ಏನು ಆಗಲ್ಲ. ಯಜಮಾನ್ರೆ ನೀವ್ ಯಾಕೆ ಇಷ್ಟೊಂದು ಎದ್ರಕಂತಿದ್ರ? ಜಾಸ್ತಿ ಏನಿಲ್ಲ ಕಣ್, ಸುಮ್ಕಿರಿ. ಒಂದು 300 ಮೊಟ್ಟೆ ಐತೆ ಅಷ್ಟೇ, ಎಲ್ಲ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಅಲ್ಲ ಕಳ್ಳ ಲೆಕ್ಕಾಚಾರಿ, ನೀನೇ ಹೋಗಿ ತಗೊಂಡೋಗಿ ಕೊಟ್ಟು ಬರ್ತೀಯನೋ? ಅಲ್ಲ ಕಣೋ, ಇಲ್ಲಿ ಹೋಗ್ಬೇಕಾದ್ರೆ ತೋಟದಲ್ಲಿ ಯಾರು ನೋಡ್ಗಿಡಿದ್ರೆ ಎಲ್ಲ ಮಾಡೋದು, ನೀನೇ ತಗೊಂಡೋಗಿ ಕೊಟ್ಟು ಬಂದ್ರೆ ಲೈ ಯಾರಿಗಾರ ಕರಿಯ ಇಲ್ಲೇ? ನಾನೇ ಯಾಕೆ ಕೊಟ್ಟು ಬರೋಣ? ಸುಮ್ಕಿರಿ ಯಜಮಾನ್ರೆ ನೀವು. ಅಷ್ಟು ದೂರ ನಾನೇನಕ್ಕೆ ಹೋಗೋಣ? ನನ್ಗೇನು ಬುದ್ಧಿ ಇಲ್ಲ ಅಂದ್ಕೊಂಡಿದ್ದೀರಾ? ಇಲ್ಲ ನನ್ನ ಫ್ರೆಂಡು ಬರ್ತಿದ್ದಾನ, ಅವನು ಮೊಟ್ಟೆ ವ್ಯಾಪಾರ ಮಾಡೋನೇನೆ. ಹಂಗಾಗಿ ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾನೆ. ಅವನಿಗೆ ಕೊಟ್ಬಿಟ್ರೆ ಅವನು ತಗೊಂಡು ಹೋಗ್ತಾನೆ ಸುಮ್ಮನೆ ಅವನ ಪಾಡಿಗೆ ಅವನು. ಸುಮ್ಕಿರಿ ನೀವು. ನೀವಿಲ್ಲೇ ನಿಂತಿರಿ, ನಾನು ಬೇಗ ಹೋಗ್ಬಿಟ್ಟು ಮೊಟ್ಟೆ ಎಲ್ಲ ಕೊಟ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ, ಸರಿನಾ? ನೀವಿಲ್ಲೇ ಕುತ್ಕೊಂಡಿರಿ, ಹೇಳ್ತೀನಿ. ಎಳ್ನೀರು ಕುಡ್ಕೊಂಡು ಮಂತ ಹೋದೋಣ. ಲೇ ಲೆಕ್ಕಾಚಾರಿ, ಎಳ್ನೀರು ಕುಡಿಯೋದು ಬೇಡ, ಏನು ಕುಡಿಯೋದು ಬೇಡ ಕಳ್ಳ. ಬೇಗ ಹೋಗ್ಬಿಟ್ಟು ಕೊಟ್ಟು ಬಂದ್ಬಿಡು. ಅಪ್ಪಿ ತಪ್ಪಿ ನಾವು ಕೊಡೋದು, ಮತ್ತೆ ನಮ್ಮ ಭಾವನು ಬಂದ್ಬಿಡೋದು ಆ ಟೈಮಿಗೆನೆ. ಮತ್ತೆ ಗೊತ್ತಿಗಿತ್ತಾಗ್ಬಿಟ್ರೆ ಎಲ್ಲ ಮಾಡೋದು. ಮತ್ತೆ ಬೇಗ ಹೋಗು. ನೀವ್ ಯಾಕ್ರಿ ಯಜಮಾನ್ರೆ ನೀವು ಇಷ್ಟೊಂದು ಎದ್ರಕಂತಿದ್ರ? ಅಲ್ಲ ಕಣ್ರಿ ಯಜಮಾನ್ರೆ, ಇನ್ನೇನು ಮಾಮೂಲಿ, ಇನ್ನೇನು ಸಾವುಕಾರಿಗೆ ಇನ್ನೇನು ಫೋನ್ ಮಾಡಿ ಹೇಳಿದೀವಲ್ಲ, ಇನ್ನೇನು ಅವ್ರು ಬರೋದು ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಮೇಲಾಗುತ್ತೆ. ಅಷ್ಟರಲ್ಲಿ ಇಲ್ಲೇ ಬಂದಿದ್ದಾನೆ. ಇನ್ನೇನು ಬಂದು ಈ ಕಡೆ ತೋಟದ ಪಕ್ಕದಲ್ಲಿ ನಿಂತಾನ ಅವ್ನು ಬೈಕ್ ಹಾಕೊಂಡು. ಅವ್ನಿಗೆ ಕೊಟ್ಟು ಬಂದ್ಬಿಡ್ತೀನಿ, ಸುಮ್ಕಿರಿ ನೀವು. ಯಾಕೆ ಇಷ್ಟೊಂದು ಭಯ ಬೀಳ್ತಿದ್ದೀರಾ? ಏನೋ ಹೋಗಪ್ಪ, ಬೇಗ ಬೇಗ ಹೋಗ್ಬಿಟ್ಟು ಕೊಟ್ಟು ಬಂದ್ಬಿಡು, ಸರಿನಾ? ಏನಪ್ಪ ಮಾಡೋದು? ಇವ್ ನೋಡಿದ್ರೆ ಒಂದ್ 100, 150, 120 ಮೊಟ್ಟೆ ಕೊಡ್ತೀನಿ ಕಡ್ರಿ ಸಾವುಕಾರಿ ಅಂತ ಕರ್ಕೊಂಬಂದ್ಬಿಟ್ಟು, ಇಲ್ದವೆಲ್ಲ ಎಲ್ಲಾ ಮೊಟ್ಟೆಗಳೆಲ್ಲ ಇರೋ ಬರೋ ಮೊಟ್ಟೆ ಎಲ್ಲ ಎತ್ಕೊಂಡು ಹೋಗ್ತಿದ್ದಾನಲ್ಲ, ಮಾರ್ಬರ್ತೀನಂತ. ಏನ್ ಮಾಡ್ಲಿ ಇವಾಗ? ನಮ್ ಬಾವ ಬಂದ್ಬಿಟ್ಟು ಏನಾದ್ರು ಮೊಟ್ಟೆ ಎಲ್ಲ ಏನ್ಲ ಮಾಡ್ದೆ ಪಾಪ ಅಂತ ಕೇಳಿರೆ, ಲೆಕ್ಕ ಕೇಳಿರೆ, ನಾನು ಏನಂತ ಹೇಳೋಣ ಅವ್ರಿಗೆ? ಏನಂತ ಲೆಕ್ಕ ಕೊಡ್ಲಿ? ಏನಂತ ಹೇಳೋದು ಒಂದು ಗೊತ್ತಾಗ್ತಿಲ್ಲ. ಇವನು ಏನ್ ತಲೆನೇ ಕೆಡಿಸ್ಕೊಳ್ತಿಲ್ಲ. ಏನಪ್ಪ ಮಾಡ್ಲಿ? ಮೊದ್ಲೇ ನಮ್ಮ ಬಾವ ಬೇರೆ ಇತ್ತೀಚೆಗೆ ಯಾಕ ಜಾಸ್ತಿ ಹೊಲದ ಕಡೆ, ತೋಟದ ಕಡೆ, ಕುರಿ ಫಾರಮ್ಮು, ಕೋಳಿ ಫಾರಮ್ಮು ಎಲ್ಲಾ ಕಡೆ ಬಂದು ನೋಡೋದು ಜಾಸ್ತಿ. ಏನ್ ಮಾಡೋದು ಇವಾಗ? ಸದ್ಯ ನಮ್ಮ ಬಾವ ಕೇಳಿಲ್ಲ ಅಂದ್ರೆ ಸಾಕು. ಹೆಂಗ ಬಾರ್ಲ ಲೆಕ್ಕಾಚಾರಿ, ಬೇಗ ಲೇ ಲೆಕ್ಕಾಚಾರಿ, ಅವನಿಗೆ ಹೇಳಿದ್ಯಾ ತಾನೆ ನೀನು? ಕೊಟ್ಟಲ್ಲ ನೀನೀಗ ಮೊಟ್ಟೆ ಕೊಟ್ಟು ಬಂದಲ್ಲ, ಅವನಿಗೆ ಹೇಳಿದ್ಯಾ ತಾನೆ ಯಾರ ಮುಂದೆನು ಬಾಯಿ ಬಿಡಂಗಿಲ್ಲ ಅಂತ? ಅಯ್ಯೋ ಇಲ್ಲ ಕಣ್, ಸುಮ್ಕಿರಿ ಯಜಮಾನ್ರೆ. ಯಾಕೆ ಇಷ್ಟೊಂದು ಭಯ ಬೀಳ್ತಿದ್ದೀರಾ ನೀವು? ನಾವಿಲ್ವೇಂದ್ರೆ ಯಜಮಾನ್ರೆ, ನಾನಿಲ್ವಾ ನಿಮ್ ಜೊತೆ? ನೀವ್ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ ನೀವು? ಸಾಲದಕ್ಕೆ ಅವನು ನನ್ನ ಫ್ರೆಂಡು, ಅವ್ನಿಗೆ ಹೇಳಿದೀನಿ ಮೊದ್ಲೇ, ಅವ್ನು ಯಾರ ಮುಂದೆನು ಬಾಯಿನೂ ಬಿಡಲ್ಲ. ಹೇಳ್ಬಿಟ್ಟಿದೀನಿ ಮೊದ್ಲೇ, ಯಾರ ಮುಂದೆನು ಹೇಳಂಗು ಇಲ್ಲ ಕಣ ನೀನು ಅಂತ. ಹಂಗಾಗಿ ಅವ್ನು ಯಾರ ಮುಂದೆನು ಹೇಳಲ್ಲ. ಸುಮ್ಕಿರ್ರಿ, ನೀವ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ದೀರಲ್ಲ ನೀವು? ಆರಾಮಾಗಿರ್ರಿ ನೀವು. ನಾನಿಲ್ವಾ ನಿಮ್ ಜೊತೆ? ಬರ್ರಿ ಯಜಮಾನ್ರೆ, ಮುಗೀತು ನಮ್ ಕೆಲ್ಸ. ಆಮೇಕಿಂದ ಬಂದ್ರೆ ಆಗುತ್ತೆ. ಬರ್ರಿ. ಅಮ್ಮಾರು ಚಿಕನ್ ಕಬಾಬು ಬಿರಿಯಾನಿ ಮಾಡ್ಕೊಂಡು ಕಾಯ್ಕೊಂಡ್ ಕುಂತಿದ್ದಾರೆ, ಊಟ ಮಾಡ್ಕೊಂಡ್ ಬರ್ರಿ ಹೋಗೋಣ.